ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ರವೆಯಿಂದ ಮಾಡಬಹುದಾದಂತಹ ಒಂದು ತುಂಬ ರುಚಿಕರವಾದಂತಹ ತಿಂಡಿ ರೆಸಿಪಿಯನ್ನು ನೋಡೋಣ. ಮಕ್ಕಳೆಲ್ಲ ಶಾಲೆಯಿಂದ ಬಂದಾಗ ಅಥವಾ ಮಕ್ಕಳಿಗೆ ಬಾಕ್ಸಿಗೆಲ್ಲ ಕೊಟ್ಟು ಕಳಿಸಲಿಕ್ಕೆ ಆಗುವಂತಹ ಇದನ್ನು ಮಾಡಿ ನಮಗೆ ಒಂದು ವಾರದವರೆಗೆ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ನಾನು ಫಸ್ಟಿಗೆ ಒಂದು ಮಿಕ್ಸಿಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ತೊಗೋಬೋದು. ಇದಕ್ಕೆ ಒಂದು 4 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಏಲಕ್ಕಿದು ಸಿಪ್ಪೆಯನ್ನು ತೆಗೆದು ಅದರ ಬೀಜವನ್ನು ಮಾತ್ರ ಹಾಕ್ತಾ ಇದ್ದೀನಿ. ಇನ್ನು ಈ ಸಕ್ಕರೆ ಮತ್ತು ಏಲಕ್ಕಿಯನ್ನು ಹಾಕಿ ನೈಸಾಗಿ ಪುಡಿ ಮಾಡ್ಕೋಬೇಕು. ನಮಗೆ ಸಕ್ಕರೆಯನ್ನು ಹಾಗೆ ಸಹ ಹಾಕ್ಬೋದು, ಆದರೆ ಸ್ವಲ್ಪ ಟೈಮ್ ಆಗುತ್ತೆ ಆ ಸಕ್ಕರೆ ಎಲ್ಲ ಮೆಲ್ಟ್ ಆಗಲಿಕ್ಕೆ. ಅದಕ್ಕೆ ಪುಡಿ ಮಾಡಿದರೆ ಬೇಗ ನಮಗೆ ಅದನ್ನು ಮೆಲ್ಟ್ ಮಾಡ್ಕೋಬೋದು. ಇನ್ನೊಂದು ಬೌಲಿಗೆ 2 ಮೊಟ್ಟೆಯನ್ನು ತಗೊಳ್ತಾ ಇದ್ದೀನಿ. 1 ಕಪ್ ರವೆ ಆದರೆ 1 ಮೊಟ್ಟೆ ಸಾಕು. 2 ಕಪ್ ರವೆ ನೀವು ತಗೊಳ್ಳೋದಾದರೆ 2 ಮೊಟ್ಟೆಯನ್ನು ತಗೋಬೇಕು. ಇನ್ನು ಈ ಮೊಟ್ಟೆಗೆ ನಾವು ಪುಡಿ ಮಾಡಿ ಇಟ್ಟಿರುವಂತಹ ಸಕ್ಕರೆಯನ್ನು ಸೇರಿಸಬೇಕು. ನೋಡಿ, ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇದ್ದರೆ ಏಲಕ್ಕಿ ಬದಲು ವೆನಿಲಾ ಎಸೆನ್ಸನ್ನು ಸೇರಿಸಿದರೆ ಸಾಕು. ಅದು ಸಹ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಏಲಕ್ಕಿಯನ್ನು ಸೇರಿಸಿದ್ರೂ ಆಗುತ್ತೆ. ನೋಡಿ, ಇನ್ನು ಇದಕ್ಕೆ ಆ ಸ್ವೀಟೆಲ್ಲ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು. ಇನ್ನೊಂದು ಹ್ಯಾಂಡ್ ವಿಸ್ಕಲ್ಲಿ ಚೆನ್ನಾಗಿ ಈ ಸಕ್ಕರೆ ಮೊಟ್ಟೆಯನ್ನು ಮಿಕ್ಸ್ ಮಾಡಬೇಕು. ನಾವು ಸಕ್ಕರೆಯನ್ನು ಪುಡಿ ಮಾಡಿ ಹಾಕಿರೋದ್ರಿಂದ ಬೇಗನೆ ಇದೇ ರೀತಿ ನಮಗೆ ಅದೆಲ್ಲ ಮೆಲ್ಟಾಗಿ ಸಿಗುತ್ತೆ. ಇಡೀ ಸಕ್ಕರೆ ಹಾಕಿದರೆ ಸ್ವಲ್ಪ ಜಾಸ್ತಿ ಟೈಮ್ ನಾವು ಇದೇ ರೀತಿ ಬೀಟ್ ಮಾಡಬೇಕಾಗುತ್ತೆ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದಾದ ಮೇಲೆ ಇನ್ನಿದಕ್ಕೆ ನಮಗೆ ರವೆಯನ್ನು ಸೇರಿಸಬಹುದು. ನೋಡಿ, ರವೆಯೆಲ್ಲ ನಾನು ಹುರಿದಿಲ್ಲ, ಇದನ್ನು ರೋಸ್ಟ್ ಏನು ಮಾಡಿಲ್ಲ, ಹಾಗೆ ರವೆಯನ್ನು ಸೇರಿಸಿದ್ದೀನಿ. ಫಸ್ಟಿಗೆ 1 ಕಪ್ ರವೆಯನ್ನು ಸೇರಿಸಿದ್ದೀನಿ. 1 ಮೊಟ್ಟೆ ಆದರೆ 1 ಕಪ್ ರವೆ ಸಾಕು. ನಾನಿವಾಗ 2 ಮೊಟ್ಟೆಯನ್ನು ಹಾಕಿದ್ದಿಲ್ಲ, ಅದಕ್ಕೋಸ್ಕರ 2 ಕಪ್ ರವೆಯನ್ನು ಸೇರಿಸಬೇಕು. ನೋಡಿ, 1 ಕಪ್ ರವೆ ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡಿದಾಯಿತು. ಇನ್ನು ಇದಕ್ಕೆ ಇನ್ನೊಂದು ಕಪ್ ರವೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ಇನ್ನು ಈ ಹ್ಯಾಂಡ್ ವಿಸ್ಕಲ್ಲೇ ಚೆನ್ನಾಗಿ ಇದನ್ನು ಒಂದು ಸರ್ತಿ ಈ ರೀತಿ ಮಿಕ್ಸ್ ಮಾಡಿ ಆದ ಮೇಲೆ ಮತ್ತೆ ಒಂದು ಸ್ಪೂನ್ ಅಥವಾ ಕೈ ಸಹಾಯದಿಂದ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ವೆನಿಲಾ ಎಸೆನ್ಸ್ ಎಲ್ಲ ಹಾಕಿ ಮಾಡಿದರೆ ಒಳ್ಳೆ ನಾವು ಕೇಕ್ ತಿಂದಾಗೆ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ. ಈ ರೀತಿ ತಿಂಡಿಯನ್ನು ಮಾಡಿ ನಮಗೆ ಸ್ಟೋರ್ ಮಾಡಿ ಒಂದು ವಾರದವರೆಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಮಕ್ಕಳಿಗೆ ಈಗ ನಮಗೆ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಕೊಟ್ಟು ಕಳಿಸಲಿಕ್ಕೆ ತುಂಬ ಒಳ್ಳೆಯ ಒಂದು ತಿಂಡಿ. ಸಡನ್ನಾಗಿ ಮನೆಗೆ ನೆಂಟರು ಬಂದಾಗ ಅಥವಾ ಬೇಗನೆ ಏನಾದರೂ ತಿಂಡಿ ಮಾಡಬೇಕು ಅಂತಾದಾಗ ಈ ತಿಂಡಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು. ಇನ್ನು ಇದನ್ನು ರೆಸ್ಟ್ ಆಗಲಿಕ್ಕೆಲ್ಲ ಬಿಡಲಿಕ್ಕೆಲ್ಲ ಇಲ್ಲ. ಮಿಕ್ಸ್ ಮಾಡಿದ ತಕ್ಷಣವೇ ಎಣ್ಣೆಗೆ ಹಾಕಿ ಫ್ರೈ ಮಾಡೋದು. ಇವಾಗ ನಮಗೆ ಇದು ಫ್ರೈ ಮಾಡಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಆ ಎಣ್ಣೆಯನ್ನು ನಾವು ಈಗ ಬಿಸಿ ಮಾಡಿದ್ದೀನಿ. ಎಣ್ಣೆ ಮಾತ್ರ ಒಳ್ಳೆ ಬಿಸಿ ಇರಬೇಕು. ಆಮೇಲೆ ಕೈಯಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದು ಶೇಪ್ ಬೇಕಂದರೆ ಶೇಪ್ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟ್ ಇದೇ ರೀತಿ ಕೈಯಲ್ಲಿ ತೆಗೆದು ಎಣ್ಣೆಗೆ ಬಿಟ್ಟರೂ ಸಾಕಾಗುತ್ತೆ. ಫಸ್ಟಿಗೆ ಎಣ್ಣೆಗೆ ಬಿಡುವಾಗ ಎಣ್ಣೆ ಒಳ್ಳೆ ಬಿಸಿಯಾಗಿರಬೇಕು ಮತ್ತು ಫುಲ್ ಫ್ಲೇಮಲ್ಲಿ ಇರಬೇಕು. ನೋಡಿ, ನಾವು ಒಂದು ಹಾಕ್ತಾ ಇದ್ದಂಗೆ ಎಣ್ಣೆದು ಬಿಸಿ ಸ್ವಲ್ಪ ಕಮ್ಮಿ ಆಗುತ್ತೆ ಇರುತ್ತೆ. ಅದಕ್ಕೋಸ್ಕರ ಫುಲ್ ಫ್ಲೇಮಲ್ಲಿಟ್ಟು ಇದೇ ರೀತಿ ಸ್ವಲ್ಪ ಹಾಕಬೇಕು. ನಮಗೆ ಎಷ್ಟು ಎಣ್ಣೆಗೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೋ, ನಮ್ಮದು ಪಾತ್ರೆ ಎಷ್ಟು ದೊಡ್ಡದಿದೆಯೋ ಅಷ್ಟು ಇದಕ್ಕೆ ಹಾಕಿ ಆಮೇಲೆ ಇದನ್ನು ಮಗಚಿ ಹಾಕಬೇಕು. ಮಗಚಿ ಹಾಕಿ 2 ಸೈಡು ಚೆನ್ನಾಗಿ ಬೇಯಬೇಕು. ಇನ್ನು ಎಲ್ಲ ಹಾಕಿ ಆದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಹೊರಗಡೆ ಕಪ್ಪಾಗುತ್ತೆ. ಅದು ರವೆ ಎಲ್ಲ ಬೇಗ ಕಪ್ಪಾಗುತ್ತೆ. ಅದಕ್ಕೋಸ್ಕರ ಎಲ್ಲ ನಾವು ಹಾಕಿ ಆದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ಒಳಗಡೆ ಸಹ ಚೆನ್ನಾಗಿ ಬೇಯುತ್ತೆ, ಹೊರಗಡೆ ಕಪ್ಪಾಗೋದಿಲ್ಲ. ಎಲ್ಲವನ್ನು ಮಗಚಿ ಹಾಕಿ 2 ಸೈಡ್ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು 2 ಸೈಡ್ ಒಂದು ಗೋಲ್ಡನ್ ಬ್ರೌನ್ ಕಲರ್ ಆದಾಗ ನಮಗೆ ಇದನ್ನು ಎಣ್ಣೆಯಿಂದ ತೆಗಿಬೋದು. ಅಷ್ಟೇ, ನಮ್ಮದು ಸಿಂಪಲ್ ಆಗಿರುವಂತಹ ತಿಂಡಿ ರೆಡಿ ಆಯಿತು. ನಾವಿವಾಗ ಟೀ ಕುದೀಲಿಕ್ಕಿಟ್ಟು ಇದನ್ನು ಮಿಕ್ಸ್ ಮಾಡಿ ಟೀ ಮಾಡೋದ್ರೊಳಗೆ ನಮಗೆ ಈ ತಿಂಡಿಯನ್ನು ಮಾಡಬಹುದು. ಸಡನ್ನಾಗಿ ಮನೆಗೆ ನೆಂಟರೆಲ್ಲ ಬರ್ತಾರೆ ಅಂದಾಗ ಈ ರೀತಿ ಒಮ್ಮೆ ಮಾಡಿ ನೋಡಿ. ತಿನ್ನಲಿಕ್ಕೆ ಸಹ ತುಂಬಾ ಟೇಸ್ಟ್ ಆಗುತ್ತೆ. ನಾನು ಹೇಳಿದಲ್ಲ, ಜಾಸ್ತಿ ಎಣ್ಣೆ ಕೂಡ ಇದು ಕುಡಿಯೋದಿಲ್ಲ. ನೋಡಿ, ನಮ್ಮದು ತಿಂಡಿ ಇಲ್ಲಿ ರೆಡಿಯಾಗಿದೆ. ಇನ್ನು ಎಣ್ಣೆಯಿಂದ ನಮಗೆ ಇದನ್ನು ತೆಗಿಬೋದು. ತೆಗೆದಿಟ್ಟು ಒಳ್ಳೆ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ನಮಗೆ ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನಮ್ಮ ಮಕ್ಕಳಿಗೆಲ್ಲ ಈಗ ಸ್ನ್ಯಾಕ್ಸ್ ಎಲ್ಲ ಕೊಡಲಿಕ್ಕೆ ಹೊರಗಡೆಯಿಂದ ಎಲ್ಲ ಜಾಸ್ತಿ ತರೋದಕ್ಕಿಂತ ಟೈಮ್ ಇದ್ದಾಗ ನಾವು ಮನೆಯಲ್ಲೇ ಇದೇ ರೀತಿ ಸಿಂಪಲ್ ಆಗಿರುವ ತಿಂಡಿಗಳನ್ನು ಮಾಡಿಟ್ರೆ ಮಕ್ಕಳಿಗೆ ಕೂಡ ಖುಷಿಯಾಗುತ್ತೆ. ಅದೇ ರೀತಿ ನಮಗೆ ಸಹ ಅದನ್ನು ಉಪಯೋಗಿಸಬಹುದು. ಹಾಗೂ ಸ್ವಲ್ಪ ಹೆಲ್ತಿಯಾಗಿ ಕೂಡ ಇರುತ್ತೆ. ಈಗ ಹೊರಗಡೆ ಎಲ್ಲ ಎಣ್ಣೆ ಎಲ್ಲ ಯಾವ ರೀತಿ ಉಪಯೋಗಿಸ್ತಾರೆ, ಎಷ್ಟು ಸಾರಿ ಉಪಯೋಗಿಸ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ನೋಡಿ, ನಾನಿವಾಗ ಫಸ್ಟ್ ಬ್ಯಾಚ್ ತಿಂಡಿಯನ್ನು ರೆಡಿ ಮಾಡಿದಾಯಿತು. ಈಗ ಸೆಕೆಂಡ್ ಬ್ಯಾಚನ್ನು ಸಹ ಹಾಕ್ತಾಯಿದ್ದೀನಿ. ಹಾಗೆ ಎಲ್ಲ ತಿಂಡಿಯನ್ನು ರೆಡಿ ಮಾಡಿದ್ದೀನಿ. ನೋಡಿ, ನಿಮಗೆ ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ, ಅದೇ ರೀತಿ ಒಳಗಡೆ ನೋಡಿ ಸಾಫ್ಟಾಗಿರುತ್ತೆ. ತುಂಬ ಖುಷಿಯಾಗುತ್ತೆ ಇದು ತಿನ್ನಲಿಕ್ಕೆ. ಸಿಂಪಲ್ ಅಂದರೆ ಸಿಂಪಲ್. 2 ಮೊಟ್ಟೆ ಮತ್ತು ಸ್ವಲ್ಪ ರವೆ ಇದ್ದರೆ ಈ ಸಿಂಪಲ್ ತಿಂಡಿಯನ್ನು ಇವತ್ತೇ ಟ್ರೈ ಮಾಡಿ.